ಯಾರೆಲ್ಲ ವೈಯಕ್ತಿಕ ಉಪಕಾರಗಳನ್ನು ತಗೊಳ್ತಾರೆ ಅವರೇ ಸ್ವಲ್ಪ ದೂರ ಹೋಗ್ತಾರೆ. ಅವತ್ತಿನಿಂದ ಯಾರು ಏನು ಪಡ್ಕೊಂಡಿಲ್ಲ, ಬರೀ ಪ್ರೀತಿ ನನ್ನ ಜೊತೆಯಲ್ಲಿದ್ದಾರೆ, ಆ ಪ್ರೀತಿ ಇನ್ನೂ ಜಾಸ್ತಿ ಆಗಿ ಹಂಗೆ ನನ್ನ ಜೊತೆಯಲ್ಲಿ ಉಳ್ಕೊಂಡಿದ್ದಾರೆ. ಇದನ್ನೆಲ್ಲ ನೋಡಿದಾಗ ಏನು ಅಧಿಕಾರ ಕೊಟ್ಟಿಲ್ಲ ಇವರು. ಆದರೆ ಇವತ್ತು ನನ್ನನ್ನು ಇಷ್ಟು ವಿಶ್ವಾಸದಿಂದ ಪ್ರೀತಿಯಿಂದ ಬರ್ಮಾಡ್ಕೊಂಡಿದ್ದು ಯಾರು ಅಂದರೆ, ಯಾರ ಅಧಿಕಾರ ನನ್ನ ಹತ್ರ ಪಡ್ಕೊಂಡಿಲ್ಲ, ಹಣ ಪಡ್ಕೊಂಡಿಲ್ಲ, ಏನು ನನ್ನಿಂದ ಲಾಭ ಆಗಿಲ್ಲ ಅಂಥವರು ನನಗೆ ಸ್ವಾಗತ ಕೊಡ್ತಾರೆ. ಹಾಗಾಗಿ ಇವತ್ತು ಈ ರಾಜಕಾರಣದಲ್ಲಿ ಎರಡು ರೀತಿ ಆಟ ಇರುತ್ತೆ. ಒಂದು ಗೆಲ್ಲೋ ಆಟ, ಇನ್ನೊಂದು ಸೋಲ್ಸೋ ಆಟ. ಸೋಲ್ಸೋ ಆಟ ತಂಡದ ಜೊತೆ ಸೇರ್ಕೊಂಡಿದ್ದಾರೆ, ಒಳ್ಳೇದಾಗಲಿ, ಹೋಗಿರೋರಿಗೆ ಒಳ್ಳೇದಾಗಲಿ. ಈ ಕ್ಷೇತ್ರದ ಜನತೆ ಮುಂದಿನ ದಿನಗಳಲ್ಲಿ ಏನ್ ನಿರ್ಣಯ ತಗೊಳ್ತಾರೆ ಮುಂದೆ ನೋಡೋಣ. ಈಗ ಏಕೆಂದ್ರೆ ಈ ಕ್ಷೇತ್ರದಲ್ಲಿ 3 ತರ, ಒಂದು ಕಾಂಗ್ರೆಸ್, 2 ನಮ್ಮ ಭಾರತೀಯ ಜನತಾ ಪಕ್ಷ, 3ನೇದು ಸೋಲ್ಸೋ ತಂಡ ಅಂತ ಒಂದು ತಯಾರಾಗಿದೆ. ಅದು ನಮ್ಮ ವಿರುದ್ಧನೇ ಇರೋದು, ಅದು ಸೋಲ್ಸೋ ತಂಡ, ಸೋಲ್ಸೋಕೆ ಪ್ರಯತ್ನ ಮಾಡೋ ತಂಡ. ನೋಡೋಣ ಅದೇನಾಗ್ತದೆ ಅಂತೇಳಿ. ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ 10 ಹಲವು ಕಾರ್ಯಕ್ರಮಗಳನ್ನು ಮಾಡ್ತಿದೆ. ಸಹಜವಾಗಿ ಎಲ್ಲಿ ಕಾರ್ಯಕ್ರಮಗಳು ಚೆನ್ನಾಗಿರ್ತದೆ ಅಲ್ಲಿ ಜನ ಸೇರುವಂಥದ್ದು ಆಗ್ತಾನೆ ಇರ್ತದೆ. ಆದರೆ ತಾವು ಯಾವ ಒಂದು ವಿಷಯದ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಹೇಳ್ತಿದ್ದೀರಿ ಅಂತ ನಂಗೆ ಗೊತ್ತಿಲ್ಲ. ಯಾವ ವಿಷಯ ಅಂತ ಗೊತ್ತಾದರೆ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಸೋಲ್ಸೋ ಅಂತ ಬಣವನ್ನು ನಿಜಕ್ಕೂ ತಮಾಷೆ ಆದಂತಹ ಒಂದು ಏನು ಸ್ಟೇಟ್ಮೆಂಟ್ ಅದು. ತಾವು ಹೇಳ್ತಿದ್ದೀರ ಅದನ್ನು ನಾನು ಮಾಡಿರ್ಬೋದು, ನನ್ನನ್ನು ಉದ್ದೇಶಿಸಿ ಮಾತಾಡಿರ್ಬೋದು ಅಂತ. ನನ್ನನ್ನೇ ಉದ್ದೇಶಿಸಿ ಮಾತಾಡಿದರೆ ನಾನು ಅದ್ರ ಬಗ್ಗೆ ಹೇಳೋದೇನಂತಂದರೆ, ನಾನು ಹುಟ್ಟಿದಾಗಿಂದ ನಾನು ತುಂಬ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಹಂತ ಹಂತವಾಗಿ ಜೀವನವನ್ನು ಕಟ್ಕೊಂಡ್ಬಂದಿರೋವಂಥವನು. ಆ ಸೋಲಿನ ನೋವು, ಆ ಸೋಲಿನ ತಲ್ಲಣಗಳು ಎಷ್ಟು ಕಷ್ಟ ಇರುತ್ತೆ ಅನ್ನೋದು ನನಗೆ ಗೊತ್ತಿದೆ. ನಾನಿವತ್ತು ಚಿಕ್ಕಬಳ್ಳಾಪುರಕ್ಕೆ ಬಂದಿರೋದು ನನ್ನ ಜನಗಳನ್ನು ಗೆಲ್ಸೋಕ್ಕೆ. ಜನಗಳಿಗೆ ಇವತ್ತು ನಾನು ಏನು ನನ್ನ ಬಿಸ್ನೆಸ್ ಕಟ್ಕೊಂಡಿದ್ದೀನಿ, ದೇವ್ರ ದಯೆ ಚೆನ್ನಾಗಿದೆ, ಏನೋ ಒಂದಷ್ಟು ಬಿಸ್ನೆಸ್ಸಲ್ಲಿ ಮುಂದುವರೆದಿದ್ದೀವಿ, ಸಮಾಜ ಸೇವೆ ಮಾಡಿಕೊಂಡು ಬರ್ತಾಯಿದ್ದೀವಿ. ಜೊತೆಗೆ ರಾಜಕೀಯ ಯಾರೂ ಏನು ಮಾಡಬಾರ್ದಂತಹ ಪಾಪದ ಕೆಲಸ ಏನಲ್ಲ. ರಾಜಕೀಯದಲ್ಲೂ ಸಹ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಂಬೇಡ್ಕರ್ ಅವರು ಹುಟ್ಟಿದ ದಿನ ಇವತ್ತು. ಅವರು ಹಾಕಿಕೊಟ್ಟಂಥ ಸಂವಿಧಾನದಲ್ಲಿ ಎಲ್ಲರಿಗೂ ಭಾಗವಹಿಸುವಂಥ ಅವಕಾಶ ಇದೆ. ಅಂಥದ್ದೇ ಒಂದು ಆಸೆ ಇಟ್ಕೊಂಡು ಚಿಕ್ಕಬಳ್ಳಾಪುರದಲ್ಲಿ ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಬಂದಿದ್ದೀನಿ. ನಾನು ಜನಗಳನ್ನು ಗೆಲ್ಲಿಸ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ಬಿಟ್ಟರೆ ಯಾರನ್ನೋ ಸೋಲಿಸುವಂತಹ ಹೀನ ಮನಸ್ಥಿತಿ ನನಗೆ ಯಾವತ್ತೂ ಬಂದಿಲ್ಲ. ನಾನು ಆ ರೀತಿಯ ಒಂದು ಯೋಚನೆ ಸಹ ನಾನು ಮಾಡೋಕ್ಕೆ ಸಾಧ್ಯ ಇಲ್ಲ. ತಾವು ಹೇಳಿದಂತಹ ಆ ಒಂದು ಸಂದರ್ಭದಲ್ಲಿ ನಾನು ಅಬ್ಸರ್ವ್ ಮಾಡ್ತಿದ್ದೆ. ಅಲ್ಲಿ ಯಾರೋ ಒಬ್ಬಷ್ಟು ಕಾರ್ಯಕರ್ತರನ್ನು, ಏನು ಒಂದು ಸಣ್ಣ ಸಣ್ಣ ಕಾರ್ಯಕರ್ತರು, ಹಳ್ಳಿಯ ಮಟ್ಟದ ಪಂಚಾಯಿತಿ ಮಟ್ಟದ ಕಾರ್ಯಕರ್ತರನ್ನು ಉದ್ದೇಶಿಸಿ ಒಂದು ರೀತಿ ಅವರಿಗೆ ಬೆದರಿಕೆ ಹಾಕೋ ರೀತಿ ಆ ಒಂದು ಸ್ಟೇಟ್ಮೆಂಟ್ಸ್ ಇದ್ದಿದ್ದನ್ನು ನಾನು ನೋಡಿದೆ. ನನ್ನ ರಾಜಕೀಯ ನಾಯಕರಲ್ಲಿ ಈ ಒಂದು ಎಕ್ಸಾಂಪಲ್ ತಗೊಂಡು ಎಲ್ಲ ರಾಜಕೀಯ ನಾಯಕರಲ್ಲಿ ನಾನು ಕಳಕಳಿಯಾಗಿ ಮನವಿ ಮಾಡ್ತೀನಿ, ದಯವಿಟ್ಟು ಯಾವುದೇ ಒಬ್ಬ ಕಾರ್ಯಕರ್ತ ಇರ್ಬೋದು, ಒಬ್ಬ ಸಣ್ಣ ನಾಯಕ ಇರ್ಬೋದು, ಅಥವಾ ದೊಡ್ಡ ನಾಯಕ ಯಾರೇ ಇರ್ಬೋದು, ಏನು ತಾವುಗಳು ಯಾವಾಗಾದರೂ ಬೇಕಾದಾಗ ಪಕ್ಷಗಳಿಂದ ಪಕ್ಷಗಳಿಗೆ ಜಂಪ್ ಮಾಡುವಂತಹ, ಅದಕ್ಕೆ ನಾನು ತ್ಯಾಗ ಮಾಡಿ ಬಂದೆ ಅಂತಹ ಸ್ಟೇಟ್ಮೆಂಟ್ ಕೊಡುವಂತಹ ಕೆಲಸಗಳನ್ನು ತಾವು ಮಾಡ್ಬೋದು. ತಾವು ಏನೇನು ಹುದ್ದೆಗಳನ್ನು ಏನು ಅದನ್ನು ಅನುಭವಿಸ್ತಿರ್ತೀರ, ಅದಕ್ಕೆಲ್ಲ ಮತ್ತು ಇಂಥದೇ ಪೋರ್ಟ್ಫೋಲಿಯೋ ಬೇಕು ಅಂತಹ ನೆಗೋಷಿಯೇಟ್ ಮಾಡುವಂತಹ, ಇಲ್ಲ ಅಂತಂದರೆ ನಾನು ಇನ್ನೇನೋ ಮಾಡಿಬಿಡ್ತೀನಿ ಅಂತಹ ಬ್ಲ್ಯಾಕ್ ಮೇಲ್ ಮಾಡುವಂತಹ ರಾಜಕಾರಣಗಳನ್ನು ಯಾರೋ ನಿಮ್ಮಷ್ಟು ದೊಡ್ಡ ಮಟ್ಟದ ರಾಜಕಾರಣಿಗಳು ಮಾಡ್ಬೋದು. ಬಿಟ್ಟರೆ ಮಾಮೂಲಿ ಜನ, ಏನು ಪಾಪ ಹಳ್ಳಿಗಳಲ್ಲಿರುವಂತಹ ಜನ, ಪಂಚಾಯಿತಿ ಮಟ್ಟದ ಜನ, ಅವರು ತುಂಬ ದೊಡ್ಡ ಆಸೆಗಳನ್ನೇನೋ ಇಟ್ಕೊಂಡು ರಾಜಕೀಯ ಮಾಡ್ತಿರಲ್ಲ. ಅವರೆಲ್ಲ ಏನು ರಾಜಕೀಯ ಮಾಡ್ತಿರ್ತಾರಂದರೆ, ಆ ಸಣ್ಣ ಹಳ್ಳಿಯ ಮಟ್ಟದಲ್ಲಿ ಒಂದು 4 ಜನಕ್ಕೆ ಒಳ್ಳೇದಾಗುತ್ತಾ, ನನ್ನಿಂದ ಅವ್ರಿಗೇನಾದರೂ ಆದರೆ ನನಗೊಂದು ಹೆಸರು ಬರುತ್ತಾ ಅಂತ ಒಂದು ಸಣ್ಣ ಸ್ವಾರ್ಥ ಇರುತ್ತೆ.
ಆ ಊರಲ್ಲಿ ನನಗೊಂದು ದೊಡ್ಡನವನಾಗಿ ನೋಡ್ಬೋದೇನೋ ಅನ್ನೋಂತಹ ಒಂದು ಸಣ್ಣ ಸ್ವಾರ್ಥ ಇರುತ್ತೆ. ಬಿಟ್ರೆ ಅವ್ರು ಇನ್ನೇನೋ ನಿಮ್ಮ ಥರ ಕೋಟಿ ಕೋಟಿ ರೂಪಾಯಿಗಳನ್ನು ಸಂಪಾದನೆ ಮಾಡೋ ಅಷ್ಟು ಶಕ್ತಿ ಏನಲ್ಲಿರಲ್ಲ. ನೀವ್ಯಾರೂ ಅಷ್ಟು ಕೋಟಿಗಳನ್ನು ಮಾಡೋದಕ್ಕೆ ಬಿಡೋದು ಇಲ್ಲ. ಅಂತಹ ಒಂದು ಪರಿಸ್ಥಿತಿ. ನಾನು ಎಲ್ಲ ರಾಜಕೀಯ ನಾಯಕರಲ್ಲಿ ಹೇಳೋದೇನಂತಂದರೆ, ಒಬ್ಬ ಸಣ್ಣ ಕಾರ್ಯಕರ್ತ ಅಥವಾ ಒಬ್ಬ ಸಣ್ಣ ನಾಯಕ ಯಾರಾದನ ಇದ್ದಾನೆ ಅಂತಂದರೆ ಅವನು ತಮ್ಮ ಹಂಗಲ್ಲಿರಲ್ಲ. ತಾವು ಅವರನ್ನು ತಮ್ಮ ಹಂಗಲ್ಲಿ ಇಟ್ಕೊಬೇಕು, ನಮ್ಮ ಕಂಟ್ರೋಲಲ್ಲಿ ಇಟ್ಕೊಬೇಕು, ನಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಬೇಕು ಅನ್ನೋ ಭಾವನೆಯಿಂದ ತಾವೆಲ್ಲ ಹೊರಗಡೆ ಬರಬೇಕು. ಅಂಥ ಸಣ್ಣ ಸಣ್ಣ ಕಾರ್ಯಕರ್ತರಿಂದನೇ ನೀವು ದೊಡ್ಡ ನಾಯಕರಾಗಿ ಬೆಳೆಯೋಕ್ಕಾಗೋದು. ನಿಮ್ಮಿಂದ ಅವರಲ್ಲ, ಅವರಿಂದ ನೀವು. ನಾನೇನೋ ಮಾಡಿಬಿಟ್ಟೆ, ನಾನೇನೋ ಕೊಡಿಸ್ಬಿಟ್ಟೆ, ನಾನು ಮಾಡಿದ್ದಕ್ಕೆ ಯಾರು ಏನು ಮರ್ಸಿಡಿಸ್ ಬೆಂಜಲ್ಲಿ ಯಾರೂ ಓಡಾಡ್ತಾ ಇಲ್ಲ ನಾಯಕರೇ. ಎಲ್ಲರೂ ಒಂದು 2 ವೀಲರ್ ಇಟ್ಕೊಂಡಿರ್ಬೋದು, ಹೆಚ್ಚಂದರೆ ಒಂದು ಚಿಕ್ಕ ಕಾರ್ ಇಟ್ಕೊಂಡಿರ್ಬೋದು, ಅವ್ರದ್ದೇ ಆದ ಜಮೀನು ಇರ್ತದೆ, ವ್ಯವಸಾಯ ಮಾಡ್ತಿರ್ತಾರೆ, ಮಕ್ಕಳುಗಳು ಅಲ್ಲಿ ಇಲ್ಲಿ ಕೆಲಸಕ್ಕೆ ಹೋಗ್ತಿರ್ತಾರೆ, ಬೆಳಗ್ಗೆ ಇದ್ದರೆ ಅವ್ರು EMI ಕಟ್ತಾರೆ, ಅವರ ಕಷ್ಟದ ಹಣದಲ್ಲಿ ಅವ್ರು ಜೀವನ ಮಾಡ್ತಿರ್ತಾರೆ. ಇದು ಎಲ್ಲ ಪಕ್ಷಗಳ ನಾಯಕರಿಗೂ ಅನ್ವಯ. ಯಾರೋ ಒಬ್ಬ ಏನೋ ಒಂದು ತನ್ನ ಸ್ವತಂತ್ರವಾಗಿ ಕೆಲಸ ಮಾಡೋಕ್ಕೆ ತಾವು ಬಿಟ್ಟಿಲ್ಲ, ಅವನ್ನ ಹೆದರಿಸೋವಂಥ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಳೋಂತಹ ಕೆಲಸನ ಯಾವುದೇ ಪಕ್ಷದ ನಾಯಕರು ಮಾಡಬಾರ್ದು. ಅವರವ್ರಿಗೆ ಸ್ವತಂತ್ರ ಕೊಡಿ. ಅಕಸ್ಮಾತ್ ನಿಮಗೂ ಅವ್ರಿಗೂ ಒಂದು ಸಂಬಂಧ ಇತ್ತಾ, ಎಲ್ಲೋ ಒಂದು ಕಡೆ ಅವ್ರು ದೂರ ಹೋಗ್ತಿದ್ರಾ, ಕರೆಸಿ ಮಾತಾಡೋ ಅಂಥ ಪ್ರಯತ್ನ ಮಾಡಿ. ಅವರು ನಿಮ್ಮಂಗೆ ಮನುಷ್ಯರು ಅನ್ನೋದನ್ನು ತಾವು ಗಮನದಲ್ಲಿಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಅವ್ರನ್ನ ಪ್ರಾಣಿಗಳ ಥರ ನೋಡೋದನ್ನು ಬಿಟ್ಬಿಡಿ. ಅವ್ರಿಗೂ ಸ್ವಾಭಿಮಾನ ಇರುತ್ತೆ. ಅವರ ಮನೆಯಲ್ಲಿ ಹೆಂಡತಿ ಮಕ್ಕಳಿರ್ತಾರೆ, ಅವ್ರ ಮನೆಗೆ ಅವರೇ ಹೀರೋ. ನಿಮಗೆ ಹೆಂಗೆ ನೀವು ಇಡೀ ಪ್ರಪಂಚಕ್ಕೆ ಹೀರೋ ಆಗೋ ಕೊಟ್ಟಿರ್ತೀರೋ, ಅವರ ಒಂದು ಸಣ್ಣ ಪ್ರಪಂಚದಲ್ಲಿ ಅವರ ಹೆಂಡತಿ ಮಕ್ಕಳಿಗೆ ಆ ಕಾರ್ಯಕರ್ತರೇ ಹೀರೋ. ದಯವಿಟ್ಟು ಅವರ ಸ್ವಾಭಿಮಾನವನ್ನು ಒಡೆಯುವಂಥ ಕೆಲಸ, ಅವ್ರನ್ನ ಎದುರಿಸುವಂಥ ಕೆಲಸ ಮಾಡಬೇಡಿ. ಯಾವುದೇ ಕಾರಣಕ್ಕೂ ಈ ಆಟಗಳು ರಾಜಕೀಯದಲ್ಲಿ ಎಲ್ಲೂ ನಡೆದಿಲ್ಲ. ಇದೆಲ್ಲನೂ ಅವನತಿಯ ದಾರಿಗೆ ತಮ್ಮನ್ನು ತಗೊಂಡೋಗುತ್ತೆ ಬಿಟ್ಟರೆ ಬೇರೆ ಇನ್ನೇನಲ್ಲ. ನಾನು ಸೋಲ್ಸೋದಕ್ಕೆ ನಾನು ಬಂದಿಲ್ಲ, ನಾನು ಬಂದಿರೋದು ಗೆಲ್ಸೋದಕ್ಕೆ, ಜನಗಳನ್ನು ಗೆಲ್ಸೋದಕ್ಕೆ ಅಂತ ಬಂದಿದ್ದೀನಿ. ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀನಿ. ರಾಜಕಾರಣದಲ್ಲಿ ಗೆಲುವು ಸೋಲು ಸಹಜ. ಯಾರೋ ಸೋತರು ಗೆದ್ದರು, ಎಂತೆಂಥವರೋ ಸೋತಿದ್ದಾರೆ, ಎಂತೆಂಥವ್ರು ಗೆದ್ದರು, ಅದನ್ನೆಲ್ಲ ತುಂಬ ಪರ್ಸ್ನಲ್ಲಾಗಿ ತಗೊಳೋದು ಬೇಡ.